ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದೀಪಾರಾಧ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಮಗಳ ಹುಟ್ಟಿದ ಹಬ್ಬ, ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿ ಮಕ್ಕಳಿಗೂ ಬರ್ತ್ಡೇ ಅಂತ ಬಂದಾಗ ಕ್ಲಾಸ್ಗೆ ಚಾಕ್ಲೇಟ್ ಎಲ್ಲ ಕೊಡಬೇಕು ಅಂತ ಆಸೆ ಇರುತ್ತಲ್ವಾ. ಬಟ್ ನನ್ನ ಮಗಳು ಏಪ್ರಿಲಲ್ಲಿ ಹುಟ್ಟಿರೋದ್ರಿಂದ ಪ್ರತಿ ವರ್ಷವೂ ಆ ಟೈಮಲ್ಲಿ ಸ್ಕೂಲ್ಗೆ ರಜೆ ಇರುತ್ತೆ. ಇಲ್ಲಿ ತನಕನೂ ಅವಳಿಗೆ ಚಾಕ್ಲೇಟ್ ಕೊಡೋ ಚಾನ್ಸಸ್ ಸಿಕ್ಕಿರಲಿಲ್ಲ. ಬಟ್ ಈ ವರ್ಷ ಫಸ್ಟ್ ಟೈಮ್ ಅವಳು ಕ್ಲಾಸ್ಗೆ ಚಾಕ್ಲೇಟ್ ಕೊಡ್ತಾ ಇದ್ದಾಳೆ. ಅವಳಂತೂ ತುಂಬಾ ಎಕ್ಸೈಟ್ ಆಗಿದ್ದಾಳೆ. ಸೊ ನಿನ್ನೆನೇ ನಾನೊಂದು ಸ್ವಲ್ಪ ಇನ್ಸ್ಟಾಮಾರ್ಟಿಂದ ಚಾಕ್ಲೇಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ. ಒಂದು ಸ್ವಲ್ಪ ಜಾಸ್ತಿನೇ ತರಿಸಿದ್ದೀನಿ, ಯಾಕಂದರೆ ಅವಳು ಸ್ಕೂಲ್ ಬಸ್ಸಲ್ಲಿ ಬರೋದ್ರಿಂದ ಸ್ಕೂಲ್ ಬಸ್ ಮಕ್ಕಳಿಗೂ ಚಾಕ್ಲೇಟ್ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಇವಾಗ ಅವಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾಳೆ. ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಬರ್ತಾರೆ. ಖೀರ್ ರೆಡಿ ಆಗ್ತಾ ಇದೆ. ಇದು ಬೇಳೆ ಬೇಯಿಸಿ ಇಟ್ಟಿದ್ದೀನಿ, ರೈಸ್ಗೆ ನೀರು ರೆಡಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಆಮೇಲೆ ಇದು ಪಲ್ಯಕ್ಕೆ ಅಂತ ತೊಂಡೆಕಾಯಿ ಕಟ್ ಮಾಡಬೇಕು, ಕಡಲೆ ಇದನ್ನು ಬೇಯಿಸಿಟ್ಟಿದ್ದೀನಿ, ರೈಸ್ ನೆನೆ ಹಾಕಿದ್ದೀನಿ. ನಾವು ಪ್ರತಿ ವರ್ಷವೂ ಅವಳ ಬರ್ತ್ಡೇನ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಪಾರ್ಟಿ ಮಾಡೋದು ಇಲ್ಲ ಬೇರೆಯವ್ರನ್ನ ಇನ್ವೈಟ್ ಮಾಡೋದು ಈ ಥರದ್ದೆಲ್ಲ ಮಾಡಲ್ಲ. ಆ ದುಡ್ಡಲ್ಲಿ ಒಂದು ಸ್ವಲ್ಪ ಫುಡ್ಡನ್ನೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಅದನ್ನು ಈ ದೇವಸ್ಥಾನದ ಹತ್ರ ಭಿಕ್ಷುಕರೆಲ್ಲ ಇರ್ತಾರಲ್ವ, ಸೊ ಅವ್ರಿಗೆ ಹೋಗ್ಬಿಟ್ಟು ಕೊಡ್ತೀವಿ. ಇದ್ದವರನ್ನು ಕರೆದುಬಿಟ್ಟು ಪಾರ್ಟಿ ಮಾಡೋ ಬದಲು ಇಲ್ದಿರೋರಿಗೆ ಊಟ ಹಾಕೋದು ಎಷ್ಟೋ ಬೆಟ್ಟರು ಅನ್ನೋದು ನನ್ನ ಅನಿಸಿಕೆ. ಇದರಿಂದ ಅವ್ರಿಗೂ ಒಂದು ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಅಲ್ಲದೆ ನಮ್ಮ ಮನಸ್ಸಿಗೂ ಏನೋ ಒಂದು ಖುಷಿ ಇರುತ್ತಲ್ವ, ಅಲ್ಲದೆ ಒಂದು ಸ್ವಲ್ಪ ಪುಣ್ಯ ಕೂಡ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇವಾಗ ದಾಲ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ದಾಲು ಮತ್ತು ಸಾಂಬಾರು ಎರಡೂ ಮಾಡೋದು ಅಂತಿತ್ತು. ಬಟ್ ಅದಾದಮೇಲೆ ಟೈಮ್ ಜಾಸ್ತಿ ತೊಗೊಳುತ್ತೆ, ಎರಡೆರಡು ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತ ಹೇಳಿಬಿಟ್ಟು ದಾಲ್ ಮಾತ್ರ ಮಾಡಿದೆ. ಯಾಕೆಂದರೆ ನಮಗೆ 11 ಗಂಟೆ ಒಳಗಡೆ ಎಲ್ಲ ರೆಡಿ ಆಗಬೇಕಿತ್ತು. ಅಡುಗೆ ರೆಡಿ ಮಾಡಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ನನ್ನ ಹಸ್ಬೆಂಡು ತೊಗೊಂಡೋಗ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಯಾಕಂದರೆ ಲೇಟ್ ಆದರೆ ಆಮೇಲೆ ಅಲ್ಲಿ ಯಾರೂ ಇರಲ್ಲ ದೇವಸ್ಥಾನದ ಹತ್ರ, ಬೇರೆ ಎಲ್ಲ ಹುಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಅಡುಗೆನ ಕಂಪ್ಲೀಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ. ಅಲ್ಲದೆ ಹಸ್ಬೆಂಡ್ ಕೂಡ ಇವತ್ತು ಆಫೀಸ್ಗೆ ರಜೆ ಹಾಕಿದ್ರು. ಸೊ ಅದರಿಂದ ಈ ತರಕಾರಿ ಕಟ್ ಮಾಡಿಕೊಡೋದು ಇಲ್ಲ ಏನಾದರೂ ಬೇಕಾದರೆ ತಂದು ಕೊಡೋದು ಇದನ್ನೆಲ್ಲ ಅವರೇ ಮಾಡ್ತಾಯಿದ್ರು. ಸೊ ಅದನ್ನು ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ನಾವು ಸ್ಟಾರ್ಟಿಂಗಲ್ಲಿ 5 ಪ್ಯಾಕೆಟ್ ಫುಡ್ಡಿಂದ ಸ್ಟಾರ್ಟ್ ಮಾಡಿದ್ದು. ಆವಾಗ ಮನೆಯಲ್ಲಿ ಮಾಡೋ ಥರ ಇರಲಿಲ್ಲ. ಸೊ ಅದರಿಂದ ಹೋಟ್ಲಿಗೆ ಹೋಗ್ಬಿಟ್ಟು ಫುಡ್ಡನ್ನು ಪಾರ್ಸೆಲ್ ಮಾಡಿ ತೊಗೊಂಡು ಬಂದು ಅದನ್ನು ಕೊಡ್ತಾ ಇದ್ವಿ. ಬಟ್ ಅದಾದಮೇಲೆ ನಾನು ಮನೆಯಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 5 ಪ್ಯಾಕೆಟ್ ಇದ್ದಿದ್ದು 10 ಪ್ಯಾಕೆಟ್ ಅಂತ ಆಯಿತು. ಇವಾಗ 10 ಪ್ಯಾಕೆಟಿಂದ 15 ಪ್ಯಾಕೆಟ್ಸ್ ಫುಡ್ಡನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ. ವರ್ಷಕ್ಕೆ 2 ಸಲ ಈ ಥರ ಮಾಡ್ತೀವಿ. ಒಂದು ನನ್ನ ಮಗಳು ಹುಟ್ಟಿದಬ್ಬದ ಟೈಮಲ್ಲಿ ಈ ಥರ ಮಾಡ್ತೀವಿ, ಇನ್ನೊಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಈ ಥರ 2 ಸಲ ಫುಡ್ಡನ್ನು ಡೊನೇಟ್ ಮಾಡ್ತೀವಿ. ಈಗ ಕೋಸಂಬರಿಗೆ ರೆಡಿ ಮಾಡ್ತಾ ಇದ್ದೀನಿ. ಮೊದಲು ಒಂದು ಬೌಲಲ್ಲಿ ನೆನೆಸಿಟ್ಟಿರುವಂತಹ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ ತುರಿದಿರುವಂತಹ ಕ್ಯಾರೆಟು, ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆ ರಸ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಒಗ್ಗರಣೆ ಮಾಡ್ಕೊಂಡ್ರಾಯ್ತು. ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಕೋಸಂಬರಿ ರೆಡಿಯಾಗೇ ಬಿಡುತ್ತೆ. ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು, ಇನ್ನು ಪ್ಯಾಕ್ ಮಾಡೋದೊಂದು ಬಾಕಿ ಇದೆ. ಸೊ ರೈಸು, ದಾಲು, ಕೋಸಂಬರಿ, ಆಮೇಲೆ ಬಜ್ಜಿ ಮಾಡಿದ್ದೆ, ಮೊಸರನ್ನ, ಒಂದು ಸ್ವಲ್ಪ ಪಾಯಸ, ಹಾಗೆಯೇ ಒಂದು ಸ್ವಲ್ಪ ಸಲಾಡು, ಅಂದರೆ ಇದು ಕ್ಯಾರೆಟ್ ಮತ್ತು ಸೌತೆಕಾಯಿ ಕಟ್ ಮಾಡಿಬಿಟ್ಟು ಅದನ್ನು ಇಟ್ಟಿದ್ದೀವಿ. ಸೊ ಇದಿಷ್ಟು ಇವತ್ತಿಂದು ಲಂಚ್ ಮೆನು. ನಿನ್ನೆ ಸಂಜೆನೇ ಇದು ಊಟ ಎಲ್ಲ ಪ್ಯಾಕ್ ಮಾಡೋಕ್ಕೆ ಅಂತ ಬಾಕ್ಸ್ ಮತ್ತು ವಾಟರ್ ಬಾಟಲು ಎಲ್ಲ ತೊಗೊಂಬಂದು ಇಟ್ಟಿದ್ವಿ. ಇವಾಗ ಫುಡ್ಡನ್ನು ಪ್ಯಾಕ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಲೇಟ್ ಆಗಿದೆ. ಸೊ ಅದರಿಂದ ಆದಷ್ಟು ಬೇಗ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ತೊಗೊಂಡೋಗಿ ಕೊಡೋದು ಅಂತ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನ ಇದೇ ಥರ ಮಾಡ್ತಾರೆ. ಅಂದರೆ ಬರ್ತ್ಡೇ ಟೈಮು, ಆ್ಯನಿವರ್ಸರಿ ಟೈಮಲ್ಲೆಲ್ಲ ಇದೇ ಥರ ಫುಡ್ಡನ್ನೆಲ್ಲ ಡೊನೇಟ್ ಮಾಡೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಅನಾಥಾಶ್ರಮಕ್ಕೆಲ್ಲ ಹೋಗ್ಬಿಟ್ಟು ಬರ್ತ್ಡೇ ಸೆಲೆಬ್ರೇಟ್ ಅಂತ ಮಾಡ್ತಾರೆ. ಬಟ್ ನನಗೆ ಅದು ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ಅನಾಥಾಶ್ರಮ ಅಂತ ಬಂದಾಗ ಅಲ್ಲಿ ಅನಾಥ ಮಕ್ಕಳಿರ್ತಾರೆ, ಅವ್ರಿಗೆ ಅಪ್ಪ ಅಮ್ಮ ಅಂತ ಯಾರೂ ಇರಲ್ಲ. ಸೊ ನಾವು ಹೋಗ್ಬಿಟ್ಟು ನಮ್ಮ ಮಕ್ಕಳು ಬರ್ತ್ಡೇ ಎಲ್ಲ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಆ ಮಕ್ಕಳಿಗೆ ಎಲ್ಲೋ ಒಂದು ಮನಸ್ಸಲ್ಲಿ ಅನಿಸುತ್ತಲ್ವ, ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನಮ್ಮ ಬರ್ತ್ಡೇನೂ ಇದೇ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅಂತ ಅವ್ರಿಗೆಲ್ಲೋ ಒಂದು ಸ್ವಲ್ಪ ಬೇಜಾರು ಕೂಡ ಆಗತ್ತೆ ಅಲ್ವಾ. ಸೊ ಅದರಿಂದ ನನಗೆ ಅದಷ್ಟು ಇಷ್ಟ ಆಗಲ್ಲ. ನಾನು ಅವ್ರಿಗೂ ಹೇಳ್ತಾ ಇರ್ತೀನಿ, ಆ ಥರ ಮಾಡಬೇಡಿ. ನಿಮಗೆ ಫುಡ್ ಡೊನೇಟ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಫುಡ್ಡನ್ನು ತೊಗೊಂಡೋಗ್ಬಿಟ್ಟು ಕೊಟ್ಬಿಡಿ. ಬಟ್ ಅಲ್ಲೇ ಹೋಗ್ಬಿಟ್ಟು ಕೇಕ್ ಕಟ್ ಮಾಡೋದಂತೆ, ಫೋಟೋ ತೆಗೆಸ್ಕೊಳ್ಳೋದು ನನಗೇನೋ ಅದೆಲ್ಲ ಸರಿ ಅಂತ ಅನಿಸಲ್ಲ. ಉಳಿದಿದ್ದು ಅವ್ರವ್ರ ಇಷ್ಟ. ಆಮೇಲೆ ಜಾಸ್ತಿ ಹೇಳೋಕ್ಕೆ ಹೋದರೆ ನಾವು ಕೆಟ್ಟವ್ರಾಗ್ಬಿಡ್ತೀವಿ ಅಲ್ವಾ. ಈಗ ಫುಡ್ಡೆಲ್ಲ ಪ್ಯಾಕ್ ಮಾಡಿದ್ದಾಯಿತು, ಬ್ಯಾಗಲ್ಲೆಲ್ಲ ತುಂಬಿಸಿಟ್ಟಿದ್ದೀವಿ. ಇವಾಗ ನನ್ನ ಹಸ್ಬೆಂಡ್ ಹೊರಡ್ತಾರೆ. ಹಾಗೆಯೇ ನನಗೆ ನನ್ನ ಮಗಳನ್ನು ಸ್ಕೂಲಿಂದ ಕರ್ಕೊಂಬರೋಕ್ಕೆ ಅಂತ ಹೊರಡಬೇಕು. ಒಂದು ಸ್ವಲ್ಪ ಹೊತ್ತದ್ರಲ್ಲಿ ಅವಳು ಸ್ಕೂಲಿಂದ ಬರ್ತಾಳೆ. ಅವ್ರಿಗೆ ಇವಾಗ ಹಾಫ್ ಡೇ ಸ್ಕೂಲ್ ಇರೋದು.
ಅದಾದಮೇಲೆ ಸಂಜೆ ಹೊತ್ತು ನನ್ನ ಹಸ್ಬೆಂಡ್ ಒಂದು ಚಿಕ್ಕ ಕೇಕ್ ತೊಗೊಂಬಂದಿದ್ರು. ಸೊ ಅದನ್ನು ಇವಾಗ ಕಟ್ ಮಾಡ್ತಾ ಇದ್ದಾಳೆ. ನಾನು ಸ್ಟಾರ್ಟಿಂಗಲ್ಲಿ ಮನೆಯಲ್ಲೇ ಒಂದು ಚಾಕ್ಲೇಟ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಾದಮೇಲೆ ಆಗಲಿಲ್ಲ ಮಾಡೋಕ್ಕೆ. ಸೊ ಅದಕ್ಕೆ ಹೊರಗಿಂದಲೇ ತೊಗೊಂಬಂದೆ. ನಾವು ಈ ವರ್ಷ ಅವಳು ಬರ್ತ್ಡೇಗೆ ಅಂತ ವಾಚನ್ನು ಗಿಫ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ವಿ. ಬಟ್ಟೆ ಎಲ್ಲ ಆಲ್ರೆಡಿ ತೊಗೊಂಡಿದ್ವಿ. ವಾಚ್ ಅವಳಿಗೆ ಸರ್ಪ್ರೈಸಾಗಿ ಕೊಡೋಣ ಅಂತ ಅದನ್ನು ಪ್ಯಾಕ್ ಮಾಡಿ ತಂದಿದ್ವಿ. ಬಟ್ ಅವಳಿಗೂ ನೋಡಿ ಫಸ್ಟ್ ಖುಷಿನೇ ಆಯಿತು, ಯಾಕಂದರೆ ಅವಳಿಗೆ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋಕ್ಕೆ ವಾಚ್ ಬೇಕು ಅಂತ ಹೇಳ್ತಾ ಇದ್ಲು. ಅಲ್ಲದೆ ಅವಳಿಗೆ ಬ್ಲ್ಯಾಕ್ ಕಲರ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಬ್ಲ್ಯಾಕ್ ಕಲರಲ್ಲೇ ವಾಚ್ ತೊಗೊಂಡಿದ್ವಿ. ಬಟ್ ಅದಾದಮೇಲೆ ಊರಿಂದ ಒಂದು ಗಿಫ್ಟ್ ಕಳಿಸಿದ್ರು. ನನ್ನ ತಮ್ಮ ತಂಗಿ ಎಲ್ಲ ಒಟ್ಟಾಗ್ಬಿಟ್ಟು ಒಂದು ಸ್ಮಾರ್ಟ್ ವಾಚ್ ಅವಳಿಗೆ ಗಿಫ್ಟ್ ಮಾಡಿದ್ರು. ಸೊ ಅದನ್ನು ನೋಡಿದ್ಮೇಲೆ ಅಂತೂ ಇನ್ನೂ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಇದು ನಾವು ಕೊಟ್ಟಿರೋ ವಾಚು, ಫಾಸ್ಟ್ ಟ್ರ್ಯಾಕದು. ಸೊ ಇನ್ನು ನನ್ನ ತಮ್ಮ ತಂಗಿ ಕೊಟ್ಟಿದ್ದು ಸ್ಮಾರ್ಟ್ ವಾಚು. ಬಟ್ ಸ್ಮಾರ್ಟ್ ವಾಚ್ ಅವ್ರ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋಕ್ಕಿಲ್ಲ, ಪರ್ಮಿಷನ್ ಇಲ್ಲ. ಎಲ್ಲಾದರೂ ಫಂಕ್ಷನ್ಗೆಲ್ಲ ಹೋಗುವಾಗ ಹಾಕ್ಬೋದಷ್ಟೇ. ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.